ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ವಿರಾಟ ರೂಪ. ವಿರಾಟ ರೂಪ. ಇದು ಯಾರ ರೂಪ? ಆತ್ಮಂದೋ ಪರಮಾತ್ಮಂದೋ? ಆತ್ಮ. ಭಕ್ತಿ ಮಾರ್ಗದಲ್ಲಿ ವಿರಾಟ ರೂಪವನ್ನ ಯಾರಿಗೆ ತೋರಿಸಿದ್ದಾರೆ? ಪಾಂಡವರಿಗೆ ತೋರಿಸಿದಾರೋ ಕೃಷ್ಣನಿಗೆ ತೋರಿಸಿದಾರೋ? ಕೃಷ್ಣನಿಗೆ. ಅಲ್ವಾ? ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತನೋ ಆತ್ಮನೋ? ಆ ಭಗವಂತ. ಅಲ್ಲಿ ರೆಪ್ರೆಸೆಂಟೇಷನ್ ಏನು? ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರಲ್ವಾ? ಅವರು ಶರೀರವನ್ನು ತೋರಿಸಿರುವ ರೆಪ್ರೆಸೆಂಟೇಷನ್ ಏನು? ಪರಮಾತ್ಮ. ಅರ್ಜುನ ಆತ್ಮ. ಹೌದಾ? ಅಂದಮೇಲೆ ಈ ವಿರಾಟ ರೂಪ ಹೇಳುವಂಥದ್ದು ಮಕ್ಕಳಿಗೆ ಆತ್ಮನಿಗೆ ಸಂಬಂಧಪಟ್ಟಿತ್ತು, ಪರಮಾತ್ಮನಿಗೆ ಸಂಬಂಧಪಟ್ಟಿತ್ತು? ಯಾರಿಗೆ ಸಂಬಂಧಪಟ್ಟಿದ್ದು? ಭಗವದ್ಗೀತೆ ವಿರಾಟ ರೂಪವನ್ನ ಅರ್ಜುನ ತೋರಿಸ್ತಾನೋ, ಧರ್ಮರಾಜ ತೋರಿಸ್ತಾನೋ, ದುರ್ಯೋಧನ ತೋರಿಸ್ತಾರೋ, ದ್ರೌಪದಿ ತೋರಿಸ್ತಾರೋ? ಯಾರನ್ನ ತೋರಿಸಿದಾರಲ್ಲಿ? ಕೃಷ್ಣ. ಆದ್ಮೇಲೆ ಆ ರೂಪ ಯಾರ್ದು? ಪರಮಾತ್ಮನ ರೂಪ. ಆ ಪರಮಾತ್ಮನ ರೂಪವನ್ನು ನಾವು ತೋರಿಸುವಂಗಿಲ್ಲ, ಜಯಂತಿ ಅಕ್ಕರು ಹೇಳ್ದಂಗೆ. ಸರಿನಾ? ಅವ್ರ ರೂಪವನ್ನು ಏನ್ ಮಾಡ್ಬೇಕು? ಅವರೇ ತೋರಿಸ್ಬೇಕು. ಈಗ ರೂಪ ಅಂತಂದ್ರೆ ಏನು? ರೂಪ ಅಂತಂದ್ರೇನು? ಆಕಾರ. ಆಕಾರ. ಹಾಗಿದ್ರೆ ಭಗವಂತ ಆಕಾರದಲ್ಲಿದ್ದಾನ? ಇಲ್ಲ. ಭಗವಂತ ಆಕಾರನೋ ನಿರಾಕಾರನೋ? ಹಾಗೆ ನಿರಾಕಾರವಾದ್ರೆ ಅವನ ರೂಪ ಏನು? ಅವನು ಕೆಂಪು ಬಣ್ಣದಲ್ಲಿದ್ದಾನ? ಅವನ ಹತ್ರ ಕಿರಣ ಇದೆಯಾ? ಬಿಳಿ ಬಣ್ಣ ಇದೆಯಾ? ಅವನು ವಿಷ್ಣುನ, ಕೃಷ್ಣನ? ಯಾರವನು? ಅವನಿಗೆ ಶರೀರ ಇಲ್ಲ. ಹಾಗಿದ್ರೆ ಯಾವ ರೂಪದ ಬಗ್ಗೆ ಮಾತಾಡ್ತಿದ್ದಾರೆ ಭಗವಂತ ಅಲ್ಲಿ? ನೋಡಿ, ನಾವೇನ್ ಹೇಳ್ತೀವಿ? ಶಾಂತ ಸ್ವರೂಪ, ಸುಖ ಸ್ವರೂಪ, ಆನಂದ ಸ್ವರೂಪ. ಅದಕ್ಕೂ ರೂಪ ಅಂತ ನಾವ್ ಹೇಳ್ತೀವಲ್ವಾ? ಅದು ಆಕಾರ ರೂಪನೋ ನಿರಾಕಾರ ರೂಪನೋ? ನಿರಾಕಾರ ರೂಪ. ಹಾಗಿದ್ರೆ ಕೃಷ್ಣ ಮತ್ತು ಅರ್ಜುನನ ನಡುವೆ ಸಂವಾದ ನಡೆಯುತ್ತೆ. ಏನ್ ನಡೆಯುತ್ತೆ? ಸಂವಾದ. ಎಲ್ಲಿ? ಕುರುಕ್ಷೇತ್ರ. ಹಾ. ಹಾಗೆ ಪ್ರತಿದಿನ ನಾವು ಬೆಳಿಗ್ಗೆ ಎದ್ದ ಮೇಲೆ ಅಮೃತ ವೇಳೆ ಆದ್ಮೇಲೆ ಕುರುಕ್ಷೇತ್ರ ಕಳೀತೀವಲ್ಲ, ಅಮೃತ ವೇಳೆಯಲ್ಲಿ ಕುರುಕ್ಷೇತ್ರ ಮಾಡ್ತಾ ಇರ್ತೀವಿ. ನಿದ್ರೆ ಮಾಡೋದೇನು, ಜುಟ್ಕ ಹೊಡೆಯೋದೇನು, ಬಾಬನ ಹತ್ರ ಮಾತಾಡೋದೇನು, ಜಗಳ ಮಾಡೋದೇನು, ಗಲಾಟೆ ಮಾಡೋದೇನು, ಎಲ್ಲನೂ ಮಾಡ್ತಿರ್ತೀವಿ. ಕುರುಕ್ಷೇತ್ರ ಅಂದ್ರೆ ಎದ್ದ ತಕ್ಷಣದಲ್ಲಿ ಆತ್ಮ ಭ್ರಕುಟಿ ಸಿಂಹಾಸನದಲ್ಲಿ ಕುತ್ಕೊಂಡ್ಬಿಟ್ಟು ಕರ್ಮವನ್ನ ಕುರು ಅಂದ್ರೆ ಮಾಡು, ಕ್ಷೇತ್ರ ಅಂದ್ರೆ ಕ್ಷೇತ್ರಜ್ಞ, ಆ ಕ್ಷೇತ್ರದಲ್ಲಿ ಕುಳಿತುಕೊಂಡು ಬಿಟ್ಟು ನೀನು ಕರ್ಮವನ್ನ ಮಾಡು. ಅಲ್ಲಿ ನಾನು ಕ್ಷೇತ್ರಜ್ಞನಾಗಿ ಕರ್ಮವನ್ನು ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳಿಗೆ ಏನ್ ಬೇಕು? ಉತ್ತರಗಳು ಬೇಕು. ಹೇಗೆ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಮಾಡಬೇಕು ಬೇಡವೋ, ಸರಿನೋ ತಪ್ಪೋ ಬಂದಾಗ ಅದನ್ನ ನನಗೆ ಏನ್ ಬೇಕು? ಕ್ಲಾರಿಟಿ ಬೇಕಾಗ್ತದೆ, ಮತ ಬೇಕಾಗ್ತದೆ. ಹೇಗೆ ಮಾಡಬೇಕು ಉಳುವಂತ ತಿಳಿಸುವಂತವರೊಬ್ಬರು ಬೇಕಾಗ್ತಾರೆ. ಅದನ್ನ ನಾವೇನ್ ಮಾಡ್ತೀವಿ? ಅರ್ಜುನ ಮತ್ತು ಭಗವಂತನ ನಡುವಿನ ಸಂವಾದದಲ್ಲಿ, ಸಂಭಾಷಣೆಯಲ್ಲಿ ನೋಡ್ತಾ ಹೋಗ್ತೀವಿ. ಯುದ್ಧದ ರಣರಂಗ. ಅವಾಗ ಅವನ ಮನಸ್ಸಿನಲ್ಲಿ ಬರುವಂತ ಪುಂಖಾನುಪುಂಖ ಪ್ರಶ್ನೆಗಳಿಗೆ ಕೃಷ್ಣನ ಉತ್ತರ ಮತ್ತು ಪ್ರಶ್ನೆ, ಉತ್ತರ ಪ್ರಶ್ನೆ ಅಲ್ವಾ? ಹಾಗೆ ನಾವು ಬಾಬರ್ ಮನೆಗೆ ಬಂದಾಗ್ಲೂ ಕೂಡ ನಮ್ಮ ಮನಸ್ಸಲ್ಲಿ ಸಾವಿರಾರು ಲಕ್ಷಾಂತರ ಸಂಶಯಗಳು ಇದ್ವೋ ಇಲ್ವೋ? ಇವಾಗ್ಲೂ ಇದೆಯೋ ಇಲ್ವೋ? ಅದಕ್ಕೆ ಬಾಬಾ ಉತ್ತರ ಕೊಡ್ತಾ ಇದ್ದಾರೋ ಇಲ್ವೋ? ಬೇರೆ ಬೇರೆ ಲೆವೆಲ್ ಅಲ್ಲಿ ಪ್ರಶ್ನೆಗಳಿಗೆ ಇವತ್ತು ಕೂಡ ಪ್ರಶ್ನೆಗಳು ಉತ್ತರ ಇದೆಯಲ್ವಾ? ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಯೋಗಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ನಾಟಕಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಬಿಹೇವಿಯರ್ ಇರ್ಬೋದು. ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ನನಗೆ ಯಾಕೆ ಅನುಭವ ಆಗೋದಿಲ್ಲ, ಏನೋ ವಿಷಯಗಳಿರ್ಬೋದು. ಇನ್ನು ನಮಗೆ ಸ್ಪಷ್ಟತೆ ಬಂದಿಲ್ವಲ್ಲ. ಅಷ್ಟು ಭಗವದ್ಗೀತೆ ಹೇಳಿದ ಮೇಲೂ ಕೂಡ ಅರ್ಜುನ ಏನ್ ಮಾಡ್ತಾನೆ? ರಥದಲ್ಲೂ ಮತ್ತೆ ಪ್ರಶ್ನೆ ಕೇಳಿ ಶುರು ಮಾಡ್ತಾನೆ, ಯುದ್ಧದ ಮಧ್ಯದಲ್ಲೂ. ಯಾರ ಹತ್ರ? ಕೃಷ್ಣನ ಹತ್ರ ಅಲ್ವಾ? ನಮ್ಗೆ ಬೆಳಿಗ್ಗೆ ಅಮೃತ ವೇಳೆ ಮುಗಿಸಿ ಮುರ್ಲಿ ಕೇಳಿದ ಮೇಲೂ ಮಧ್ಯದಲ್ಲಿ ಕೇಳ್ತೀವಿ, ಬಾಬಾ ಇದನ್ನ ಹೆಂಗ್ ಮಾಡ್ಬೇಕು, ಅದನ್ನ ಹೆಂಗ್ ಮಾಡ್ಬೇಕು, ಇದೆ ಅವ್ರ ಹಿಂಗೆ ಇವ್ರ ಹಿಂಗೆ ಕೇಳ್ತೀವೋ ಕೇಳಲ್ವೋ? ಅವಾಗ ನಿಮ್ಮ ರಥದಲ್ಲ ಒಂದು ಕೊಳಿಸ್ಕೊಳ್ಬೇಕಲ್ವಾ? ಆಗ ಸಂವಾದವನ್ನ ಇವಾಗ ನೀವು ಭಗವದ್ಗೀತೆ ನೋಡಿದಿರಿ. ಸಂವಾದ ಆರಂಭ ಆದ ತಕ್ಷಣದಲ್ಲಿ ವಿರಾಟ ರೂಪವನ್ನು ತೋರಿಸ್ತಾನೋ, ಅಂತಿಮ ಸಮಯದಲ್ಲಿ ತೋರಿಸ್ತಾನೋ? ಅಂತಿಮ ಸಮಯದಲ್ಲಿ ತೋರಿಸ್ತಾನ. ಅಂತಿಮ ಅಂದ್ರೆ ಭಗವದ್ಗೀತೆ ಮುಗಿಸುವಂತ ಆಲ್ಮೋಸ್ಟ್ ಅಂತಿಮ ಸಮಯದಲ್ಲಿ ಅಲ್ವಾ?
ಅವಾಗ ಅರ್ಜುನ ಕೇಳ್ತಾನೆ, ಇಲ್ಲಿವರೆಗೆ ನೀನ್ ಏನ್ ನನಗೆ ಹೇಳಿದೀಯಾ ಅದನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾನೆ. ನೀನ್ ಹೇಳಿದ್ದೆ ಸರಿ. ಇವಾಗ ನಮಗೂ ಕೂಡ ಶಾಂತ ಸ್ವರೂಪ, ಸುಖ ಸ್ವರೂಪ, ಸಮಸ್ಯೆಗಳನ್ನ ಪರಿಹಾರ ಮಾಡ್ತೇನೆ, ವಿಕರ್ಮ ಎಲ್ಲ ಸರಿ. ಅದನ್ನ ರೂಪ ಅಂತಂದ್ರೆ ನೋಡುವಂಥದ್ದು. ಅವಾಗ ಶ್ರೀಕೃಷ್ಣ ಅವನಿಗೆ ಏನ್ ಮಾಡ್ತಾನೆ, ಸಾಕ್ಷಾತ್ಕಾರ ಮಾಡಿಸ್ತಾನೆ ಅಲ್ವಾ. ಸಾಕ್ಷಾತ್ಕಾರ ಮಾಡಿದಾಗ ನೀವು ನೋಡಿ ಚಿತ್ರಗಳಲ್ಲಿ ಅರ್ಜುನ ಮತ್ತು ಕೃಷ್ಣ ಇದ್ದಾರೆ, ಅದು ನೋಡಿ ದೊಡ್ಡ ರೂಪದಲ್ಲಿ ಆಕಾಶದ ಎತ್ತರದಕ್ಕೆ ಏನ್ ಮಾಡಿದ್ದಾರೆ, ವಿರಾಟ ರೂಪವನ್ನು ತೋರಿಸಿದ್ದಾರೆ. ಸಣ್ಣ ರೂಪದಲ್ಲಿ ತೋರಿಸಿದ್ದಾರೆ, ದೊಡ್ಡ ರೂಪದಲ್ಲಿ ತೋರಿಸಿದ್ದಾರೆ. ದೊಡ್ಡ ರೂಪದಲ್ಲಿ. ಕಾರಣ ಏನು ನೋಡಿ ಆದ್ಮೇಲೆ, ನಾವು ಶರೀರ ಅಂತ ತಿಳ್ಕೊಂಡಿರುವಂತ ಕಾರಣದಿಂದ ಶರೀರ ರೂಪದಲ್ಲೇ ತನ್ನ ಇರುವಿಕೆಯನ್ನ ಭಗವಂತ ನಮಗೆ ತೋರಿಸ್ಬೇಕಾಗ್ತದೆ ಅಲ್ವಾ. ಅಂದ್ರೆ ಭಗವಂತನ ರೂಪ ಸಾಧಾರಣ ಸಣ್ಣ ಸ್ವರೂಪನ ವಿಶಾಲ ರೂಪನ ಒಂದು ವಿಶಾಲ ರೂಪ ಅಲ್ವಾ. ಪೂರ್ತಿ ವಿಶ್ವವನ್ನು ಪರಿವರ್ತನೆ ಮಾಡ್ಬೇಕು ಅನ್ನೋದು ವಿಶಾಲ ರೂಪ ಅಲ್ವಾ. ಈಗ ಹೌದು. ಬಲ್ಬ್ ಏನು ಕೊಡ್ತದೆ, ಪ್ರಕಾಶ, ಬೆಳಕು. ದೀಪ ಏನು ಕೊಡ್ತದೆ, ಬೆಳಕು, ಬ್ಯಾಟ್ರಿ ಏನು ಕೊಡ್ತದೆ, ಬೆಳಕು, ಹೆಲೋಜಿನ್ ಏನು ಕೊಡ್ತದೆ, ಬೆಳಕಿನೇ, ಸೂರ್ಯ ಏನು ಕೊಡ್ತಾನೆ. ಬೆಳಕು. ಎಲ್ಲರೂ ಬೆಳಕು ಕೊಡೋದಿದ್ರು ಎಲ್ಲರ ರೂಪ ಬೇರೆ ಬೇರೆ ಇದೆಯೋ ಇಲ್ವೋ. ಇದು ಹೌದು. ಎಲ್ಲರೂ ಬಿಳಿ ಬಣ್ಣದ ಬೆಳಕೇನೆ ಕೊಡೋದು, ಆಮೇಲೆ ನೀವು ಪೇಪರ್ ಹಾಕೊಳ್ಳಿ ಅದೇನೇ ಇರ್ಲಿ, ಎಲ್ಲರೂ ಕೊಡೋದು ಬಿಳಿ ಬಣ್ಣದಾದ್ರೂ ಕೂಡ ರೂಪದಲ್ಲಿ ಅಂತಂದ್ರೆ ವಾಲ್ಯೂಮ್ ಅಂತ ಹೇಳ್ತಾರಲ್ಲ, ಆ ಪರ್ಸೆಂಟೇಜ್ ಅಲ್ಲಿ ಏನಿದೆ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ. ವಿಶಾಲ ರೂಪ ಅಲ್ವಾ. ಅವಾಗ ಕೇಳ್ತಾನೆ, ಒಂದೊಂದು ಪ್ರಶ್ನೆ ನೀನು ಒಂದೊಂದು ರೀತಿ ಉತ್ತರ ಕೊಡ್ತಿದ್ಯಾ, ನನಗೇನು ಅರ್ಥನೇ ಆಗ್ತಾ ಇಲ್ಲ ಇದೇನು ಅಂತ ಹೇಳ್ಬಿಟ್ಟು ನನಗೆ ಪ್ರಾಕ್ಟಿಕಲಿ ನೋಡ್ಬೇಕದು, ಅದೇನಂತ ತೋರ್ಸು ಅಂತ ಹೇಳ್ತಾನೆ. ಯಾರು ಅರ್ಜುನ. ಅರ್ಜುನ. ಯಾರ ಹತ್ರ ಕೃಷ್ಣ. ಕೃಷ್ಣ. ಅವಾಗ ತನ್ನ ರೂಪವನ್ನು ತೋರಿಸಿದಾಗ ಅವನು ಪೂರ್ತಿ ಪ್ರಪಂಚವನ್ನ ಮರ್ತು ಬಿಡ್ತಾನೆ. ಯಾರು ಅರ್ಜುನ. ನನಗಿದನ್ನ ತಡ್ಕೊಳ್ಲಿಕ್ಕೆ ಆಗಲ್ಲಪ್ಪ, ನಾನು ಹುಚ್ಚನಾಗ್ತಾ ಇದ್ದೇನೆ ನೋಡಿ ನೋಡಿ, ದಯವಿಟ್ಟು ನಿನ್ನ ರೂಪವನ್ನ ಏನ್ ಮಾಡು, ವಾಪಸ್ ತಗೋ. ಹೇಳ್ತಾನೋ ಹೇಳಲ್ವೋ. ಆ ವಿರಾಟ ರೂಪದಲ್ಲಿ ನೋಡಿ ಅವನು ತುಂಬಾ ಕೈಗಳಿರ್ತವೆ, ವಿಷ್ಣುವಿನ ರೂಪ ಅದು. ಶಂಖ ಚಕ್ರ ಕದಾ ಪದ್ಮಧಾರಿಯಾಗಿ ಏನು ಆ ವಿಷ್ಣುವಿನ ರೂಪದಲ್ಲಿ, ಅಲ್ಲಿ ಶಂಕರನ ರೂಪನೂ ಇದೆ, ಎಲ್ಲ ರೂಪ ಇದೆ. ಆ ಭಾರತದಲ್ಲಿ ಬ್ರಾಹ್ಮಣ ರೂಪ ಇಲ್ಲ, ಏನಿಲ್ಲ, ಬ್ರಾಹ್ಮಣ ರೂಪ. ಹಾಗಿದೆ ಅದು ಏನು ಆತ್ಮೀಯ ವಿರಾಟ ರೂಪ. ಆ ವಿರಾಟ ರೂಪದಲ್ಲಿ ಕೆಲವೊಂದು ಕಡೆ ನೋಡಿ ಲಾಸ್ಟ್ ಅಲ್ಲಿ ಬೆಂಕಿನೂ ಕೂಡ ಉಗುಳ್ತಾ ಇರುವಂತದ್ದು ಕೂಡ ಇದೆ, ಹೌದಾ. ಅಂದರೆ ಪರಮಾತ್ಮ ಪ್ರತಿಯೊಂದು ಆತ್ಮಗಳಿಗೂ ಮತ್ತು ಈ ಪ್ರಪಂಚದಲ್ಲಿರುವಂತ ಜನರಿಗೆ ಅವಶ್ಯಕತೆಯ ಅನುಸಾರ ತನ್ನ ರೂಪವನ್ನ ಏನ್ ಮಾಡ್ತಾರೆ, ಪ್ರಕಟ ಮಾಡ್ತಾನೆ. ಏನ್ ಮಾಡ್ತಾರೆ, ಪ್ರಕಟ. ನೀವು ಮಾಡ್ತಿರೋ ಮಾಡಲ್ವೋ, ಮಾಡ್ತಿರೋ ಮಾಡಲ್ವೋ. ಮಾಡ್ತೀವಿ. ಅಮ್ಮ ಅಂತ ಬಂದಾಗ ಪ್ರೀತಿಯ ರೂಪ, ತಪ್ಪು ಮಾಡಿದಾಗ ಕಾಳಿಯ ಜಗದಂಬೆಯ ರೂಪ, ಚಾಮುಂಡೇಶ್ವರಿಯ ರೂಪ, ಹೌದಾ. ಹಸಿದಿರುವಂತ ಮಗು ಬಂದಾಗ ಅನ್ನಪೂರ್ಣೇಶ್ವರಿಯ ರೂಪ ಅಲ್ವಾ. ಮಗು ನಿದ್ರೆ ಮಾಡಬೇಕು ಅಂತಂದಾಗ ಲಾಲಿ ಹಾಡುವಂತಹ ರೂಪ. ಸಮಯದ ಅನುಸಾರ, ಅವಶ್ಯಕತೆಯ ಅನುಸಾರ, ವ್ಯಕ್ತಿಯ ಅನುಸಾರ ಜ್ಞಾನ ಹೇಳಬೇಕಾದ್ರೆ ಜ್ಞಾನ ನಿವೀಡಿ ನಡೆಸುವಂತ ಸರಸ್ವತಿಯ ರೂಪ. ಬೇರೆಯವರ ಕಷ್ಟವನ್ನ ದೂರ ಮಾಡಬೇಕಾದ್ರೆ ಜ್ಞಾನ ಧನವನ್ನ ಕೊಡುವಂತಹ ರೂಪ. ನಮ್ದು ಕೂಡ ರೂಪಗಳು ಚೇಂಜ್ ಆಗ್ತಾವ ಇಲ್ವೋ. ಅಣ್ಣ ಇದೇ ಅಣ್ಣ ನಾನು ಹೇಳಿದ್ದು. ಹಾ ಅಂದ್ರೆ ಹೇಳಿ. ತಪ್ಪು ಮಾಡಿದಾಗ ಶಿಕ್ಷೆಯ ರೂಪ ಅನ್ನೋದನ್ನ ಹೇಳಕ್ ಅದು ಹೌದು, ಆದರೆ ವಿರಾಟ ರೂಪ ಅದು ಭಗವಂತಂದೇ ಹೊರತು ಆ ರೂಪವನ್ನು ನೀವು ಧಾರಣೆ ಮಾಡಿ ಅಂತ ಬಾಬಾ ನಮಗೆ ಹೇಳಲಿಲ್ಲ. ಅದನ್ನ ನಾನು ಹೇಳುವಂಥದ್ದು. ವಿರಾಟ ರೂಪ ಯಾರಿಗೆ ಸಂಬಂಧಪಟ್ಟಿದ್ದದು ಅಲ್ಲ, ಭಗವಂತನಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ಅಂದ್ರೆ ನೋಡಿ, ಕೇಳಿ, ಭಗವಂತ ಸಿಟ್ಟು ಮಾಡ್ತಾರ, ಮಾಡಲ್ಲ. ಈಗ ನಾವು ಮಕ್ಕಳ ಮೇಲೆ ಸಿಟ್ಟು ಮಾಡ್ಬಿಟ್ಟು, ಪತಿ ಮೇಲೆ ಸಿಟ್ಟು ಮಾಡ್ಬಿಟ್ಟು ನನ್ನ ತಂದೆಯನ್ನು ಫಾಲೋ ಮಾಡ್ತೇನೆ ಅಂತ ಹೇಳುದು ಸರಿನೋ ತಪ್ಪೋ? ಇಲ್ಲ, ಹಂಗಲ್ಲ ಅಣ್ಣ. ನೀವ್ ಇವಾಗ ಹೇಳಿದ್ರಲ್ಲ ಬೇರೆ ಬೇರೆ ರೂಪ ಅಂತ, ಆ ರೀತಿ ನಾನು ಹೇಳಿದ್ದು. ತಪ್ಪು ಮಾಡಿದಾಗ ಶಿಕ್ಷೆಯ ರೂಪ ಹಿಂಗ್ ಹೇಳಿದ್ದು. ಅಂದ್ರೆ ಅಲ್ಲಿ ಕೇಳಿ ಅಲ್ಲಿಗೆ ಬರ್ತೇನೆ ನಾನು, ಇವಾಗ ಅಲ್ಲಿಗೆ ಬರ್ತೇನೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಆ ವಿರಾಟ ರೂಪದಲ್ಲಿ ಭಗವಂತ ಏನ್ ಹೇಳ್ತಾರೆ, ನಾನು ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಆದರೆ ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪಿನ ಶಿಕ್ಷೆಯನ್ನ ಹೇಳಬೇಕಾದ್ರೆ ನಂದು ಯಮಧರ್ಮರಾಯನ ಪಾತ್ರನೂ ಇರತ್ತೆ. ಇರ್ತದೋ ಇರಲ್ವೋ?
ತಂದೆಯ ಪಾತ್ರನೂ ಇದೆ, ಶಿಕ್ಷಕನ ಪಾತ್ರನೂ ಇದೆ, ಗುರುವಿನ ಪಾತ್ರನೂ ಇದೆ, ನ್ಯಾಯಾಧೀಶನ ಪಾತ್ರನೂ ಇದೆ. ಇದೆ. ನ್ಯಾಯಾಧೀಶನಾದಾಗ ಅಲ್ಲಿ ಮೋಹ ಬರುತ್ತೋ ಬರಲ್ವೋ? ಒಬ್ಬ ನ್ಯಾಯಾಧೀಶ ಇದ್ದಾನೆ, ಅವನ ಎದುರುಗಡೆ ಅವನ ಪತ್ನಿ ತಪ್ಪು ಮಾಡ್ಕೊಂಡು ಬರ್ತಾರೆ, ಮಗ ತಪ್ಪು ಮಾಡ್ಕೊಂಡು ಬರ್ತಾರೆ. ನನ್ನ ಪತ್ನಿ ಅಪ್ಪ ಇವನಿಗೆ ಮಾಫ್ ಮಾಡ್ಬಿಡೋಣ ಅಂತ ಮಾಡ್ಲಿಕ್ಕೆ ಆಗತ್ತ ನ್ಯಾಯಾಧೀಶ? ಇಲ್ಲ. ಏನ್ ಮಾಡ್ಬೇಕು? ಶಿಕ್ಷೆನೆ ಕೊಡ್ಲೇಬೇಕು ಅಲ್ವಾ? ಬಾಬಾ ಹೇಳ್ತಾರೆ, ಎಷ್ಟೋ ಜನರಿಗೆ ವಿನಾಶ ಆಗ್ಲಿಕ್ಕೂ ಕೂಡ ಒಳಗಡೆಯಿಂದ ಪ್ರೇರಣೆ ಸಿಗ್ತಾ ಇರ್ತದ. ಅದಕ್ಕೆ ಪ್ರೇರಣೆಯನ್ನು ಕೂಡ ನಾನೇ ಕೊಡ್ತೇನೆ ಅಂತ ಹೇಳ್ತಾರೆ ಬಾಬಾ. ಸ್ಥಾಪನೆ, ಪಾಲನೆ, ವಿನಾಶ ಅಂತಂದ್ರೆ ವರ್ತಮಾನ ಸಮಯದಲ್ಲಿ ನೋಡಿ ಆತ್ಮೀಯರ, ಆ ವಿರಾಟ ರೂಪದ ಅನುಸಾರದಲ್ಲಿ ಕೆಲವರಿಗೆ ಭಗವಂತನ ಪ್ರೀತಿ ಸಿಗ್ತಾ ಇದೆಯೋ ಇಲ್ವೋ? ಸಿಗ್ತಾ ಇದೆ. ಶಿಕ್ಷೆ ಸಿಗ್ತಾ ಇದೆಯಲ್ವೋ? ಸಿಗ್ತಾ ಇದೆ. ತಪ್ಪು ಮಾಡಿದವರಿಗೆ ಸರಿಯಾಗಿರುವಂತದ್ದು ಹೇಗೆ ಮಾಡಬೇಕು ಅಂತ ಶಿಕ್ಷಣ ಸಿಗ್ತಾ ಇದೆಯೋ ಇಲ್ವೋ? ಸಿಗ್ತಾ ಇದೆ. ಯಾರು ಸೇವೆಯನ್ನ ಮಾಡ್ತಾರೆ ಅವ್ರಿಗೆ ಸಹಯೋಗ ಸಿಗ್ತಾ ಇದೆಯೋ ಇಲ್ವೋ? ಸಿಗ್ತಾ ಇದೆ. ಹಾಗೆ ಬಾಬಾ ಹೇಳ್ತಾರೆ, ಭಕ್ತರಿಗೆ ಭಗವಂತನ ಅರಿವೆ ಆಗ್ತಾ ಇದೆ. ಹೌದೋ ಅಲ್ವೋ? ಬೇರೆ ಬೇರೆ ಧರ್ಮದವರು, ಕ್ರಿಶ್ಚಿಯನ್ ಇರ್ಲಿ, ಮುಸ್ಲಿಂ ಇರ್ಲಿ, ಜೈನ್ ಇರ್ಲಿ, ಪಾರ್ಸಿ ಯಾರೇ ಇರ್ಲಿ, ಅವರಿಗೆ ಭಗವಂತನ ಅನುಭವ ಇದೆಯೋ ಇಲ್ವೋ? ಇದೆ. ಶ್ರೀಮಂತರಿಗೆ ಬಡವರಿಗೆ ಆಗ್ತಾ ಇದೆಯಲ್ವೋ? ನಾಸ್ತಿಕರಿಗೆ ಆಸ್ತಿಕರಿಗೆ ಆಗ್ತಾ ಇದೆಯೋ ಇಲ್ವೋ? ಎಜುಕೇಟೆಡ್ ಅನ್ಎಜುಕೇಟೆಡ್ ಜನರಿಗೆ ಆಗ್ತಾ ಇದೆಯೋ ಅಲ್ವೋ? ಆಗ್ತಾ ಇದೆ. ಚಿಕ್ಕವರಿಗೂ ಆಗ್ತಾ ಇದೆ, ದೊಡ್ಡವರಿಗೂ ಆಗ್ತಾ ಇದೆಯೋ ಅಲ್ವೋ? ಆಗ್ತಾ ಇದೆ. ಅಂದ್ರೆ ವಿರಾಟ ರೂಪ ಅಂತಂದ್ರೆ ಮಗು, ನನ್ನ ರೂಪ ವಿಶಾಲವಾಗಿದೆ, ವಿಭಿನ್ನವಾಗಿದೆ ಅಂತ ಹೇಳ್ತಾರೆ ಬಾಬಾ. ಒಂದೇ ರೂಪ ಅಲ್ಲ ನಂದು. ನಾವು ಕೂಡ ಕೆಲವೊಂದ್ಸಲ ನೋಡ್ತೀವಲ್ವಾ, ಬಾಬನ ಮುಳ್ಳು ಎಷ್ಟು ಸ್ಟ್ರಾಂಗ್ ಇರ್ತದೆ ಅಂತ ಅದು ಕೇಳಿಬಿಟ್ರೆ ಮೈಕೈ ಎಲ್ಲ ಬಿಸಿ ಆಗ್ಬಿಡ್ತದೆ. ಆಗಲ್ವೋ? ನಾವ್ ಆ ತಪ್ಪನ್ನ ಮಾಡಿರ್ತೀವಿ, ಅವಾಗೇನಾಗದು ಬಿಸಿ ಆಗ್ತದೆ. ಅದೇ ಬಾಬಾ ಕೆಲವೊಂದ್ಸಲ ಮಾಡಿದಾಗ ಎಷ್ಟು ಪ್ರೀತಿ ಶಾಂತ ಅಂತ ಅನಿಸ್ತಾ ಇರ್ತದೆ. ಅಂತಂದ್ರೆ ಬಾಬಾ ಹೇಳ್ತಾರೆ, ನನ್ನದು ಕೇವಲ ಒಂದು ರೂಪ ಅಲ್ಲ, ನನ್ನದು ಸಮಯ, ವ್ಯಕ್ತಿ, ವಸ್ತು, ವಿಷಯದ ಅನುಸಾರದಲ್ಲಿ ವಿಶಾಲವಾದ ರೂಪ. ಇವತ್ತು ನೋಡಿ, ಎಲ್ಲಾ ಕಡೆಗೂ ವಿನಾಶದ ಬಾಂಬ್ಗಳು ಬೀಳ್ತಾ ಇದ್ದಾವೆ. ವಿಶ್ವದಾದ್ಯಂತ ಜನ ಏನ್ ಮಾಡ್ತಿದ್ದಾರೆ? ದುಃಖದಲ್ಲಿದ್ದಾರೋ ಇಲ್ವೋ? ಇದು ಸಾಧಾರಣ ದುಃಖನೋ ಅಥವಾ ಇದು ತುಂಬಾ ಪವರ್ಫುಲ್ ಅತಿಯಾದ ಆಳದ ದುಃಖನೋ? ಹಾ, ಇಷ್ಟೆಲ್ಲ ಅವ್ರು ಹೇಳ್ತಾರೆ, ಒಂದು ದಿನದಲ್ಲಿ ಎಲ್ಲ ಕಾಲೇಜ್ ಜಾಗ ಖಾಲಿ ಮಾಡಿ. ಕೆಲವೊಂದು ವಾಟ್ಸಪ್ ಅಲ್ಲೆಲ್ಲ ಮೊಬೈಲ್ ಇದು ಬರ್ತಿದ್ದಾವೆ, ಕುಂತಲೆ ಡಮ್ ಅಂತ ಬೀಳ್ತದೆ. ಎಲ್ಲಿ ಓಡ್ತೀರಿ? ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಾರುಗಳು ಎಲ್ಲವನ್ನು ಬಿಟ್ಬಿಟ್ಟು ವಯಸ್ಸಾದ ಕರ್ಕೊಂಡು ಎಲ್ಲಿಗೆ ಹೋಗ್ತೀರಿ? ಬ್ಯಾಂಕಲ್ಲಿ ದುಡ್ಡು ತೆಗಿಬೇಕು ಅಂದ್ರೆ ದುಡ್ಡು ತೆಗಿಲಿಕ್ಕೆ ಆಗೋದಿಲ್ಲ, ಇಂಟರ್ನೆಟ್ ಬಂದ್. ಬೇರೆ ಊರಿಗೆ ಹೋಗ್ತಂದ್ರೆ ಬೇರೆ ರಾಜ್ಯದವ್ರು ತಗೊಳ್ಳಿಕ್ ರೆಡಿ ಇಲ್ಲ. ಎಷ್ಟು ದಿನ ಲಾಡ್ಜಲ್ಲಿ ಇರ್ತೀರಾ? ಎಷ್ಟು ಜನ ಹೋಟೆಲ್ ತಿಂತೀರಾ ಬೇರೆ ಕಡೆಗೆ? ಎಲ್ಲಾ ಜನ ಶಿಫ್ಟ್ ಆಗುವಷ್ಟು ವೆಹಿಕಲ್ ಇರ್ತದ? ವೆಹಿಕಲ್ ಇದ್ರು ಎಲ್ಲಿ? ಇವತ್ತಿನ ದಿನದಲ್ಲಿ ನಾವು ನೋಡ್ತಿದ್ವಿ, ನೆಂಟ್ರ ಮನೆ ಹೋಗ್ಬಿಟ್ಟು ಇರ್ಲಿಕ್ಕೆ ಆಗತ್ತಾ? ನೆಂಟ್ರು ನಿಮ್ಮನ್ನ ಸ್ವೀಕಾರ ಮಾಡ್ತಾರ? ಇಲ್ವಲ್ಲ. ಅವಾಗ ಜನ ಕೂಗಾಡ್ತಾರ ಇಲ್ವೋ? ಸರಿ, ಮನೆ ಹೋಯ್ತು, ಇರೋರು ಯಾರೋ ಒಬ್ರು ಕಾಲ್ ಹೋಗ್ಬಿಟ್ಟಿದೆ, ಪೇಷಂಟ್ ಆಗಿಬಿಟ್ಟಿದ್ದಾರೆ, ಏನು ಮಾಡ್ಬೇಕು? ಯೋಚನೆ ಮಾಡಿ ಅಲ್ಲಿ ಒಂದು ವಾತಾವರಣವನ್ನ. ಎಲ್ಲ ಜೀವನಕ್ಕೆ ಸುರಕ್ಷಿತವಾಗಿ ಬೇಕಾಗಿರುವಂತ ಹಣ, ವಸ್ತು ಎಲ್ಲಾನು ಕೂಡ ಏನಾಗ್ಬಿಟ್ಟಿದೆ? ವಿನಾಶವಾಗಿದೆ. ಎಲ್ಲ ಹೋಗ್ಬಿಟ್ಟಿದೆ, ಏನು ಇಲ್ಲ ನಿಮ್ಮ ಹತ್ರ ಇವಾಗ. ಅವಾಗ ಅದೆಲ್ಲ ಏನು? ನೀನು ಮಾಡಿರುವಂತ ಕರ್ಮದ ಫಲವನ್ನ ಏನ್ ಮಾಡ್ಬೇಕಾಗ್ತದೆ? ಅನುಭವಿಸ. ಆವಾಗ ನನ್ನ ಆ ವಿರಾಟ ರೂಪವನ್ನು ತೋರಿಸ್ತೀನಿ. ಆತ್ಮೀಯರೇ, ವಿರಾಟ ರೂಪ ಅಂತಂದ್ರೆ ಕೇವಲ ಒಂದು ಕ್ರೋಧಾಗ್ನೆಯಲ್ಲಿರುವಂತ ರೂಪನೂ ಅಲ್ಲ. ಈಗ ಬಾಬನ ಹತ್ರ ಹೋದಾಗ ನಮ್ಗೆ ಎಷ್ಟು ಶಾಂತಿ ಅನುಭವ ಆಗ್ತದೋ ಆಗಲ್ವೋ? ಅದು ಪವರ್ಫುಲ್ ಸ್ಟೇಜ್ ತಾನೇ ಅದು. ವಿಕರ್ಮ ವಿನಾಶ ಆಗುವಂತ ಒಂದು ಸ್ಟೇಜು ಕೂಡ ಜ್ವಾಲಾಮುಖಿ ಬಿಸಿ ಹೋಗ್ಬಿಟ್ಟು ಏನಾಗ್ತದೆ, ಅದು ಸುಟ್ಟು ಹೋಗುವಂತ ಅನುಭವನು ಕೂಡ ನಮ್ಗೆ ಆಗ್ತಾ ಇರ್ತದೆ. ಹಾಗೆ ಆ ವಿರಾಟ ರೂಪದಲ್ಲಿ ನನ್ನ ರೂಪ ಎಷ್ಟು ವಿಶಾಲವಾಗಿದೆ, ಎಷ್ಟು ವಿಭಿನ್ನವಾಗಿದೆ, ಎಷ್ಟು ವೆರೈಟಿಯಲ್ಲಿ ಇದೆ, ಎಷ್ಟು ಪವರ್ಫುಲ್ ಇದೆ. ಅದಕ್ಕಾಗಿ ದೊಡ್ಡ ರೂಪದಲ್ಲಿ ತೋರಿಸಿದ್ದಾರೆ. ಯಾಕೆ ದೊಡ್ಡ ರೂಪದಲ್ಲಿ ನೋಡಿದಾಗ ತುಂಬಾ ಜನರಿಗೆ ಕಾಣ್ತಾರಲ್ವಾ? ವಿಶ್ವದ ಮೂಲೆ ಮೂಲೆಯಲ್ಲಿರುವಂತ ಯಾವುದೇ ಆತ್ಮ ಭಗವಂತ ಅಂತಂದ್ರೆ ಎಲ್ಲರಿಗೂ ಕೂಡ ಭಗವಂತ ಸಲ್ತಾನೋ ಸಲ್ಲಲ್ವೋ? ಸಲ್ತ ಅಂತಾನೆ. ಅದಕ್ಕಾಗಿ ನೀನು ತಿಳ್ಕೊಂಡ ಹಾಗೆ ನಿನ್ನ ಹಾಗೆ ನಾನು ಆಕಾರದಲ್ಲಿ ಬಿಂದುನೇ ಇರಬಹುದು. ಅದ ನನ್ನ ರೂಪ ಏನಾಗಿದೆ? ವಿಶಾಲವಾಗಿದೆ ಅಂತ ಬಾಬಾ ಹೇಳ್ತಾರೆ. ನಾನು ಕೂಡ ಆತ್ಮ ಸ್ವರೂಪನೇ. ಇವಾಗ ಅಲ್ಲಿ ಅರ್ಜುನನಿಗೂ ಕೂಡ ಶರೀರ ತೋರಿಸಿದ್ದಾರೆ.
ಕೃಷ್ಣನಿಗೂ ಕೂಡ ಶರೀರ ತೋರಿಸಿದಾರಲ್ವಾ? ಅರ್ಜುನನ 6 ಫೋಟೋ, ಕೃಷ್ಣನು 6 ಫೋಟೋ ಅಷ್ಟೇ. ಸೈಜಲ್ಲಿ ಶಾರೀರಿಕ ಒಂದೇ, ಆದ್ರೆ ಶಕ್ತಿಯಲ್ಲಿ ಇಬ್ಬರಲ್ಲೂ ವಿಭಿನ್ನತೆ ಇದೆಯೇ ಇಲ್ವೋ? ಇದೆ. ಅಂದ್ರೆ ಆ ರೂಪದಲ್ಲಿ ಏನೇನಿದೆ ಅಂತ ತೋರಿಸುವಂತ ಪ್ರಯತ್ನ. ಯಾವ್ದಲ್ಲಿ? ಕೃಷ್ಣನ ಆ ವಿರಾಟ ರೂಪದಲ್ಲಿ ಎಲ್ಲಾ ವೆರೈಟಿ ಇದೆ. ಆದರೆ ಯಾರು ಯಾವ ರೀತಿ ಕರ್ಮವನ್ನ ಮಾಡ್ತಾರೋ ಆ ಕರ್ಮದ ರೂಪದಲ್ಲಿ ಅವರಿಗೆ ಕರ್ಮದ ಫಲ ನಾನೇ ಕೊಡ್ತಾ ಹೋಗ್ತಾನೆ. ಏಕೆ? ಟೀಚರ್ ಎಲ್ಲಿರ್ತಾರೆ? ಟೀಚರ್ ಎಲ್ಲಿರ್ತಾರೆ? ಮುಂದಗಡೆ. ಹಾ? ಮುಂದಗಡೆ. ಸ್ಕೂಲಲ್ಲಿ ಇರ್ತಾರೆ ತಾನೆ? ಟೀಚರ್ ಎಲ್ಲಿರೋದು? ಸ್ಕೂಲಲ್ಲಿ. ಸ್ಕೂಲಲ್ಲಿ ಅವ್ರೇನ್ ಮಾಡ್ತಾರೆ? ಪಾಠ ಹೇಳ್ತಾರೆ. ಪಾಠ ಶಿಕ್ಷಣ ಹೇಳ್ತಾರೆ. ಸರಿ, ಅವರು ಪಾಠ ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಸ್ಪೋರ್ಟ್ಸ್ ಕಲಿಸ್ತಿದ್ರೋ ಇಲ್ವೋ? ಅವರು ಕಲಿಸ್ತಿದ್ರು. ಭಾಷಣ ಮಾಡೋದನ್ನ ಕಲಿಸ್ತಾ ಇದ್ರೋ ಇಲ್ವೋ? ಕಲಿಸ್ತಿದ್ರು. ಹಾಡು ಹೇಳೋದನ್ನ ಕಲಿಸ್ತಾ ಇದ್ರೋ ಇಲ್ವೋ? ಕಲಿಸ್ತಿದ್ರು. ಇವತ್ತು ಬಿಸಿ ಊಟ ಬಂದಿರೋದಕ್ಕೆ ಅಡಿಗೆ ಮಾಡೋದನ್ನು ಕಲಿಸ್ತಾರೆ. ಅಲ್ಲ, ನಾವು ಮಾರಲ್ ಎಜುಕೇಶನ್ ತೆಗ್ದಾರೆ ಈಗ. ಈಗಿಂದ ಬಿಡಿ, ನಮ್ಮ ಕಥೆ ತಗೊಳ್ಳೋಣ ಇವಾಗ. ನಾವಿದ್ದಾಗಿಂದ ತಗೊಳ್ಳೋಣ. ಓಕೆ. ಹಾ, ಅಲ್ಲಿ ಸ್ಕೂಲಲ್ಲಿ ಕಸ ಗುಡಿಸೋದು, ನೆಲ ಒರೆಸೋದನ್ನು ಕೂಡ ನಮ್ಮ ಹತ್ರ ಮಾಡಿಸ್ತಿದ್ರು ಇಲ್ವೋ? ಮಾಡಿಸ್ತಾರೆ. ನಾವೆಲ್ಲ ಸ್ಕೂಲಿಗೆ ಹೋದಾಗ ನಮ್ಮಲ್ಲೆಲ್ಲ ಓಪನ್ ಬಾವಿ. ಓಕೆ, ಆ ಬಾವಿಯಿಂದ ನೀರು ತೆಗೆದು ನಾವು ಅಲ್ಲಿರುವಂತ ತೆಂಗಿನಕಾಯಿ ಗಿಡಗಳಿಗೆ ನಾವು ನೀರು ಹಾಕ್ಬೇಕಿತ್ತು ಅಲ್ಲಿ. ಯಾಕಂದ್ರೆ ಚಿಕ್ಕಂದಲ್ಲೇ ಕಲಿಸ್ತಾ ಇದ್ರು ಆ ಕೆಲಸವನ್ನ. ಇಲ್ಲಿ ಸ್ಕೂಲಲ್ಲಿ ಪಾಠ ಕಲಿಸ್ತಾರೋ ಇಲ್ವೋ? ಕಲಿಸ್ತಿದ್ರು. ತಪ್ಪು ಮಾಡ್ದ ಒಂದ್ ಕೋಲ್ ತಗೊಂಡು ಏಟ್ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಹಾ, ರೂಮಿಂದ ಹೊರಗಡೆ ಆಗ್ಬಿಟ್ಟು ಬಗ್ ನಿಂತ್ಕೊಂತ ನಿಲ್ಲಿಸ್ತಾರೋ ನಿಲ್ಸಲ್ವೋ? ಕಲಿಸ್ತಿದ್ರು. ಒಳ್ಳೆ ಕೆಲಸವನ್ನ ಮಾಡಿದ್ರೆ ರ್ಯಾಂಕ್ ಮಾರ್ಕ್ಸ್ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಕೊಡ್ತಾರೆ. ಸನ್ಮಾನ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಮಾಡ್ತಾರೆ. ಹಾಗಿದ್ರೆ ಎಲ್ಲರಿಗೂ ಸನ್ಮಾನ ಮಾಡ್ತಾರಾ? ಎಲ್ಲರಿಗೂ ಶಿಕ್ಷೆ ಕೊಡ್ತಾರಾ? ಇಲ್ಲ. ಆ ವ್ಯಕ್ತಿ ಅನುಸಾರ, ಆ ಆತ್ಮನ ಅನುಸಾರ, ಆ ವಿದ್ಯಾರ್ಥಿಗೆ ಅನುಸಾರ ಆ ಟೀಚರ್ ತನ್ನ ರೂಪವನ್ನ ಏನ್ ಮಾಡ್ತಾರೆ? ಚೇಂಜ್. ಅರ್ಥ ಆಯ್ತಾ? ಒಂದೇ ವ್ಯಕ್ತಿಗೆ ಕೆಲವೊಂದ್ಸಲ ಏನ್ ಮಾಡ್ಬೋದು? ಶಾಂತಿನೂ ಕೊಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಯಾಕೆ ನೀ ತಪ್ಪನ್ನ ಮಾಡ್ದೆ, ಮಾಡಬಾರ್ದು ಅಂತ ಬಾಬಾ ಮುರಳಿ ಹೇಳ್ತಾರೋ ಹೇಳಲ್ವೋ? ಒಂದೇ ವ್ಯಕ್ತಿ ಬಿಡಿ, ಹೆಡ್ಡಿಂಗ್ ನಲ್ಲಿ ಬೇರೆನೇ ಇರ್ತದೆ, ಮಧ್ಯದಲ್ಲಿ ಬೇರೆನೇ ಇರ್ತದೆ, ಲಾಸ್ಟಿಗೆ ಇನ್ನೊಂದು ರೀತಿ ಇರ್ತದೆ ಬಾಬನ್ ಮುರಳಿ. ಬೇರೆ ಬೇರೆ ಲೈನ್ ಅಲ್ಲಿ ಒಂದೊಂದು ಲೈನ್ ಚೇಂಜ್ ಆದ ತಕ್ಷಣ ಬಾಬನ್ ರೂಪ ಏನಾಗ್ಬಿಡ್ತದೆ? ಚೇಂಜ್. ಅದನ್ನೇ ಬಾಬಾ ಹೇಳಿರುವಂತದ್ದು, ನನ್ನ ರೂಪ ಒಂದೇ ರೀತಿ ಇಲ್ಲ. ಬೇರೆ ಬೇರೆ ಇರುವಂತ ಆತ್ಮಗಳ ಮನೋಸ್ಥಿತಿಯ ಆಧಾರದಲ್ಲಿ ನನ್ನ ರೂಪ ಏನಾಗ್ತದೆ? ವಿಶಾಲವಾಗಿರ್ತದೆ, ವಿಭಿನ್ನವಾಗಿರ್ತದೆ, ವೈವಿಧ್ಯವಾಗಿರ್ತದೆ ಮತ್ತು ಹದ್ದಿನಲ್ಲಿರ್ತದೆ. ನನ್ನಿಂದ ಅಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೇಮ್ ಸೆಕೆಂಡ್ ಅಲ್ಲಿ ಅವನು ಎಲ್ಲಾ ಕಡೆನೂ ಕೂಡ ಇರಬಹುದು. ಒಂದ್ಸಲ ನಾರದ ಬರ್ತಾನೆ, ಏನಂತ? ನಾನು ಮದುವೆ ಆಗ್ಬೇಕು ಅಂತ. ಕೃಷ್ಣ ಹೇಳ್ತಾನೆ, ಒಳ್ಳೇದಪ್ಪ, 16,108 ಜನ ಹೆಂಡತಿಯರಿದ್ದಾರೆ, ಒಬ್ಬನನ್ನು ಸಹಿಸೋದೇ ಕಷ್ಟ. ಅದಕ್ಕಾಗಿ ನೀನೇನ್ ಮಾಡು, ಯಾರನ್ನು ಬೇಕೋ ಅವ್ರನ್ನ ಮದುವೆ ಮಾಡ್ಕೊಂಡು ಹೋಗು. ಕಂಡೀಷನ್ ಏನು? ನಾನು ಯಾರ ಜೊತೆಗಿಲ್ಲೋ ಅವ್ರನ್ನ ಮದುವೆ ಮಾಡ್ಕೊಂಡು ಹೋಗು. ನಾರದ ಎಲ್ಲ ಪತ್ನಿಯರ ಮನೆ ಬಾಗಿಲಿಗೆ ಹೋದು ಎಲ್ಲರ ಜೊತೆಗೂ ಕೂಡ ಯಾರಿದ್ದಾರೆ? ಕೃಷ್ಣ ಇದ್ದಾರೆ. ಶಾರೀರಿಕವಾಗಿ ಇರ್ಲಿಕ್ಕೆ ಆಗತ್ತಾ? ಎಲ್ಲರ ಜೊತೆಗೆ ಒಂದೇ ರೀತಿ ಇಲ್ಲ. ಕೆಲವ್ರ ಜೊತೆ ಗೋಕಾಲ ಜೊತೆ ಆಟ ಆಡ್ತಿದ್ದಾನೆ, ಕೆಲವ್ರ ಜೊತೆ ಊಟ ಮಾಡ್ತಿದ್ದಾನೆ, ಕೆಲವ್ರ ಜೊತೆ ಸಂಭಾಷಣೆ ಮಾಡ್ತಿದ್ದಾನೆ, ಕೆಲವರಿಗೆ ಜ್ಞಾನ ಹೇಳ್ತಿದ್ದಾರೆ ಅಲ್ವಾ? ನಮ್ಮಲ್ಲೂ ಕೂಡ 16,108 ಜನರದ್ದು ಭಗವಂತನ ಒಂದೊಂದು ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತೀವಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನನ್ನ ಒಂದು ವಿರಾಟ ರೂಪ ಏನಿದೆ ಇದನ್ನ ಬರಿಗಣ್ಣಿನಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಈ ಮಾತನ್ನು ಕೂಡ ಹೇಳಿದ್ದಾರೆ, ಗೊತ್ತಾ ನಿಮಗೆ? ಜ್ಞಾನಿಗಳು ಮಾತ್ರ 3ನೇ ನೇತ್ರದಿಂದ ನನ್ನ ನೋಡ್ಬಹುದೇ ಹೊರತು ಬರಿಗಣ್ಣಿನಲ್ಲಿ ನನ್ನ ರೂಪವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಬರಿಗಣ್ಣಿನಲ್ಲಿ ನಾನು ಕೃಷ್ಣನ ರೂಪದಲ್ಲಿ ಕಾಣಬಹುದು, ಆದ್ರೆ ನನ್ನ ಹಿಂದಿನ ರೂಪ, ಈಗ ನಿಮ್ಮಲ್ಲೂ ಕೂಡ ಶಾಂತಿಯ ರೂಪ ಕಣ್ಣಿಗೆ ಕಾಣತ್ತಾ? ಇಲ್ಲ. ದುರ್ಗೆಯ ರೂಪ, ಇಲ್ಲ. ಚಾಮುಂಡೇಶ್ವರಿ ರೂಪ ಕಣ್ಣಿಗೆ ಕಾಣೋದಿಲ್ಲ. ಎದುರುಗಡೆ ಅವ್ರಿಗೆ ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಅದು ಆಕಾರ ರೂಪನೋ ನಿರಾಕಾರ ರೂಪನೋ? ಆ ನಿರಾಕಾರ ಮಾನಸಿಕ ರೂಪವನ್ನ ಏನ್ ಮಾಡಿದರೆ ತಲೆಗಳ ರೂಪದಲ್ಲಿ ತೋರಿಸಿದ್ದಾರೆ. ಏನ್ ಮಾಡಿದ್ದಾರೆ? ಶರೀರ ಒಂದೇ, ಶರೀರ ಒಂದೇ, ರೂಪ ಏನ್ ಮಾಡಿದರೆ ತುಂಬಾ ತೋರಿಸಿದ ತಾನೆ. ಅಂದ್ಮೇಲೆ ಇದು ಶರೀರದ ರೂಪನೋ ಮಾನಸಿಕ ರೂಪ ಅನ್ನೋದು? ಮಾನಸಿಕ ರೂಪ. ಅಂದ್ರೆ ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ಪರಮಾತ್ಮನು ಕೂಡ ವ್ಯಕ್ತಿಯ ಅನುಸಾರ ತನ್ನ ರೂಪವನ್ನ ಏನ್ ಮಾಡ್ತಾ ಇರ್ತಾರೆ? ಮಾನಸಿಕವಾಗಿ ಚೇಂಜ್ ಮಾಡ್ತಾ ಇರ್ತಾರೆ. ಅದೇ ರೀತಿ ನಾವು ಕೂಡ ಏನ್ ಮಾಡ್ತಾ ಇರ್ತೀವಿ?
ಚೇಂಜ್ ಮಾಡ್ತಾ ಇರ್ತೀವಿ. ಅದಕ್ಕೆ ಶರೀರದ ಯಾವುದೇ ಒಂದು ಬಟ್ಟೆಗಳಾಗ್ಲಿ ಅದ್ಯಾವುದು ಚೇಂಜ್ ಆಗೋದಿಲ್ಲ. ಚೇಂಜ್ ಆಗೋದು ಯಾವುದು? ಮಾನಸಿಕ ಮನಸ್ಸು. ಸ್ಥಿತಿ, ಮುಖದಲ್ಲಿ, ಚಹರೆಯಲ್ಲಿ, ಮಾತಿನಲ್ಲಿ, ದೃಶ್ಯಾವಳಿಯಲ್ಲಿ ಚೇಂಜಸ್ ನಮ್ಗೇನಾಗತ್ತೆ? ಕಂಡು ಬರುತ್ತೆ. ಗುಲ್ಜಾರ್ದಾರಿ ಶರೀರದಲ್ಲಿ ಬಾಬಾ ಬಂದಾಗ ಚೇಂಜ್ ಆಗೋದು ಮುಖ ತಾನೆ. ಕೈ ಕಾಲು ಏನಾದ್ರು ಕೆಂಪು ಬಣ್ಣಕ್ಕೆ ಚೇಂಜ್ ಆಗಿಬಿಡ್ತದ? ಇಲ್ಲ. ಇಲ್ಲ ತಾನೆ. ಡಿಫ್ರೆನ್ಸ್ ಗೊತ್ತಾಗೋದೆಲ್ಲಿ? ಮುಖದಲ್ಲಿ. 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 ಹಾಗೆ ಭಗವಂತ ತಿಳಿಸ್ತಾ ಇರುವಂತದ್ದು, ನಂದು ಕೆಲವಂತೂ ಭಕ್ತರ ಇಷ್ಟವನ್ನು ಪೂರ್ಣ ಮಾಡುವಂತ ರೂಪ ಇರ್ತದೆ, ಜ್ಞಾನಿಗಳಿಗೆ ಸಹಾಯ ಮಾಡುವಂತ ರೂಪ ಇರ್ತದೆ, ತಪ್ಪು ಶಿಕ್ಷೆ ಮಾಡಿದಾಗ ಯಮಧರ್ಮರಾಯನ ರೂಪ ಇರ್ತದೆ, ಟೀಚರ್, ತಂದೆ, ಸದ್ಗುರು ಅದೇನಿದೆ ಅದನ್ನ ಸ್ಥೂಲ ರೂಪದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾನೆ. ಎಲ್ಲಿ? ಭಗವದ್ಗೀತೆಯಲ್ಲಿ. ಯಾಕೆ? ಅರ್ಜುನ ಕೇಳ್ತಾನ ಅವನು, ನೀನು ಎಷ್ಟೇ ಭಾಷಣ ಮಾಡು ಎಲ್ಲ ಸರಿ, ಆದ್ರೆ ನನಗೆ ಪ್ರಾಕ್ಟಿಕಲ್ ನೋಡ್ಬೇಕು. ಆದ್ಮೇಲೆ ನಿಮ್ಮ ಜೀವನದಲ್ಲಿ ಅನುಭವ ಆಗಿರಬಹುದು, ನೀವು ಎಷ್ಟೇ ಜ್ಞಾನ ಹೇಳಿ, ಎಷ್ಟೇ ಕಾಮೆಂಟ್ ಹೇಳಿ, ಎಷ್ಟೇ ಹಾಡು ಕೇಳಿ, ಆದ್ರೆ ಭಗವಂತನ ಜೊತೆ ಜೋಡಣೆ ಆದಾಗ, ಯೋಗವಾದಾಗ ಆಗುವಂತ ಅನುಭವಕ್ಕೂ ಜ್ಞಾನ ಕೇಳೋದಕ್ಕೂ ಹೇಳೋದಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದೆ. ಇದೆ. ಯಾವುದು ಶ್ರೇಷ್ಠ? ಭಗವಂತನ ಹೌದು. ಅನುಭವ ಶ್ರೇಷ್ಠ ಅಲ್ವಾ? ಅನುಭವ. ಅಂದ್ರೆ ಎಷ್ಟೇ ಅವರ ನಡುವೆ ಚರ್ಚೆ ನಡೆದ್ರು ಕೂಡ, ಅರ್ಜುನ ಮತ್ತು ಕೃಷ್ಣ ನಡುವೆ ಚರ್ಚೆ ನಡೆದ್ರು ಕೂಡ, ಯಾವಾಗ ತನ್ನ ವಿರಾಟ ರೂಪವನ್ನ ತೋರಿಸ್ತಾನೋ ಆವಾಗ ಗೊತ್ತಾಗತ್ತ, ಹಾ ನೀನು ಯಾರು ಅಂತ. ಈಗ ನನಗೇನಾಯ್ತು? ಗೊತ್ತಾಯ್ತು, ನಿನ್ನನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ನಾನು ಹುಚ್ಚನಾಗ್ತಾ ಇದ್ದೇನೆ. ಹುಚ್ಚನಾಗ್ತಾ ಇದ್ದೇನೆ ಅಂತಂದ್ರೇನು? ಅಷ್ಟು ಒಂದು ಖುಷಿ, ಆನಂದ, ಪ್ರೀತಿ, ಶಾಂತಿ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ನಿನ್ನ ರೂಪವನ್ನು ವಾಪಸ್ ತಗೋ ಅಂತ ಹೇಳ್ತಾನೆ. ಹೌದು ತಾನೆ? ಅದಕ್ಕಾಗಿ ಇಲ್ಲೂ ಕೂಡ ಬಾಬಾ ಹೇಳ್ತಾನೆ, ನಿಮ್ಗೆ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ, ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದಾನೆ. ಮುಂದೆ ನೀವೇನಾಗ್ಬೇಕು? ಯೋಗದ ಅನುಭವಿಗಳು ಆಗ್ಬೇಕಾಗ್ತದೆ. ಅದಕ್ಕಾಗಿ ಬೇರೆ ಬೇರೆ ವ್ಯಕ್ತಿ, ವಸ್ತು, ವಿಷಯ, ಸಂದರ್ಭ, ಸಮಯದ ಅನುಸಾರ ಭಗವಂತನ ರೂಪ ಏನಾಗಿರ್ತದೆ? ಸಾಧಾರಣ ಅಲ್ಲ, ಅದ್ಯಾವುದೋ ವಿರಾಟ ರೂಪ ಆಗಿರ್ತದೆ. ಓಕೆನಾ? ಅದನ್ನ ಭಗವದ್ಗೀತೆಯಲ್ಲಿ ತೋರಿಸಿದ್ದಾರೆ. ಅದು ನೀವು ಮುರಳಿಗಳಲ್ಲೂ ಕೂಡ ಏನ್ ಮಾಡಬಹುದು? ಕೇಳಬಹುದು. ಅದ ಅನುಭವಿಸ್ಬೇಕು ಅಂತಂದ್ರೆ ಬಾಬನ ಜೊತೆಗೆ ಏನಾಗಿರ್ಬೇಕು? ಯೋಗದಲ್ಲಿ ಕನೆಕ್ಟ್ ಆಗಿರ್ಬೇಕು. ಕನೆಕ್ಟ್ ಆದಾಗ ಅನುಭವ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಭಗವಂತನಿಗೆ ಪದುಮ ಪದುಮ ಧನ್ಯವಾದ ಹೇಳಬೇಕು ಬೇಡವೋ? ಹೇಳುದು. ಯಾಕೆ ಹೇಳಬೇಕು? ಪ್ರತಿಯೊಂದು ಕ್ಷಣನೂ ನಮ್ಮನ್ನು ಚೇಂಜ್ ಮಾಡ್ತಾ ಇರ್ತಾರಲ್ಲ. ಯಾಕೆ ಅಂತಂದ್ರೆ ಭಗವದ್ಗೀತೆಯಲ್ಲಿರುವಂತ ಅರ್ಜುನನಿಗೆ ಜೀವಿತ ಅವಧಿಯಲ್ಲಿ ಒಂದೇ ಸಲ ವಿರಾಟ ರೂಪ ತೋರಿಸಿರೋದು. ಹೌದು ಅಲ್ವೋ? ಒಂದೇ ದೇವನಿಗೆ ಕೇಳಿದಾಗ ಮಾತ್ರ ತೋರಿಸಿದಾನೆ. ನಮಗೆ ಪ್ರತಿಯೊಂದು ನೆನೆದವರ ಮನದಲ್ಲಿ ಎಷ್ಟು ಸಮಯ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಹೇಗೆ ಬೇಕಾದ್ರೂ ಯಾವ ರೂಪವನ್ನ ನೀವು ನನ್ನಿಂದ ತೆಗೆದುಕೊಳ್ಳಬಹುದು. ಯಾವಾಗ? ಯಾವಾಗ? ನನ್ನ ಪ್ರಿಯ ಸಿಂಹಾಸನದಲ್ಲಿ ಇದ್ದಾಗ, ನಾನು ಹೇಳ್ದಂಗೆ ಕೇಳಿದಾಗ, ಪ್ರತಿ ಕ್ಷಣನೂ ಕೂಡ ನನ್ನ ರೂಪವನ್ನು ನನ್ಗೇನು ಮಾಡ್ತಾ ಹೋಗ್ತೇನೆ? ತೋರಿಸ್ತಾ ಹೋಗ್ತೇನೆ ಅಲ್ವಾ? ಆದ್ಮೇಲೆ ನಾವು ಭಾಗ್ಯವಂತರೌದೋ ಅಲ್ವೋ? ಹೌದು. ಹಾಗಿದ್ರೆ ನಾವು ಸಾಧಾರಣ ರೂಪವನ್ನು ನೋಡ್ಬೇಕು, ವಿರಾಟ ರೂಪವನ್ನು ನೋಡ್ಬೇಕು? ವಿರಾಟ ವಿರಾಟ ರೂಪ. ರೂಪ. ಯಾವ್ದು ವಿರಾಟ ರೂಪ? ಬರೀ ಪರಮಾತ್ಮ. ಒಂದು ಆತ್ಮನಿಗೆ ಶಾಂತಿ ಕೊಡೋದು ವಿರಾಟ ರೂಪ ಅಲ್ಲ, ವಿಶ್ವಕ್ಕೆ ಶಾಂತಿ ಕೊಡೋದು ವಿರಾಟ ರೂಪ. ವಿಶ್ವ ಪರಿವರ್ತನೆ ಮಾಡೋದು ವಿರಾಟ ರೂಪ. ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ. ಆ ಒಂದು ತುಂಬಿರುವಂತಹ ಕುರುಕ್ಷೇತ್ರದಲ್ಲಿ ಆ ವಿರಾಟ ರೂಪದ ಸಾಕ್ಷಾತ್ಕಾರ ಯಾರಿಗಾಗ್ತದೆ? ಯಾರಿಗಾಗ್ತದೆ? ಓಕೆ. ಆ ಒಂದು ಇದರಲ್ಲಿ ಅಲ್ಲಿ ಅರ್ಜುನ ಮಾತ್ರ ಇರ್ತಾನ? ಇಲ್ಲ, ಎಷ್ಟು ಜನ ಇರ್ತಾರೆ? ಅಕ್ಷಣ ಸೇನೆ ಇರುತ್ತೆ. ಅಕ್ಷೋಹಿಣಿ ಸೈನ್ಯಗಳು. ಅವ್ರಿಗೆ ಯಾರಿಗಾದ್ರೂ ರೂಪ ಕಾಣತ್ತೋ ಕಾಣಲ್ವೋ? ಕಾಣಲ್ಲ. ಹಾಗೆ ನಮಗೆ ತಾನೇ ಕಾಣ್ತಾ ಇದೆ ಬಾಬನ ರೂಪ, ಬೇರೆಯವ್ರು ಕಾಣ್ತಾ ಇದೆಯಾ? ಮಜಾ ಏನು ಗೊತ್ತಾ? ನೀವೇನಾದ್ರು ತಪ್ಪು ಮಾಡ್ಕೊಂಡು ಬಾಬನ ಮನೆಗೆ ಹೋಗಿ, ಅಥವಾ ನಿಮ್ಮ ಮನೆಯಲ್ಲಿ ಬಾಬನ ಫೋಟೋ ಎದುರುಗಡೆ ಕೂತ್ಕೊಳ್ಳಿ. ಅಯ್ಯೋ ಇವತ್ತು ಬಾಬಾ ಕೊಂಡ್ಬಿಟ್ಟಂಗ್ ಕಾಣ್ತಾ ಇದೆಯಪ್ಪ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಹಂಗಿದ್ದ ಫೋಟೋದಲ್ಲಿರೋದು ಇದೇನಾದ್ರು ಕಂಡ್ಬಿಟ್ಟಿರ್ತದ? ವಿರಾಟ ರೂಪನ ಸಂಜಯ ಅನ್ನೋರು ನೋಡ್ತಾ ಇದ್ರು. ಅವರು ಹಾ. ಧೃತರಾಷ್ಟ್ರನಿಗೆ ವಿವರಿಸ್ತಾ ಇದ್ರು. ಸಂಜಯನಿಗೆ ಏನಾಗ್ತಿತ್ತು ಅಂದ್ರೆ ಎಲ್ಲ ಅಲ್ಲಿ ನಡೆದಿರೋದು ಗೊತ್ತಾಗ್ತಿತ್ತು ಅಲ್ವಾ? ಒಂದು ಅರ್ಜುನ, ಇನ್ನೊಂದು ಸಂಜಯ, ಇಬ್ಬರಿಗೆ ಮಾತ್ರ ಗೊತ್ತಾಗಿದೆ, ಬೇರೆ ಯಾರಿಗೂ ಕೂಡ ಏನಾಗಿಲ್ಲ, ಗೊತ್ತಾಗಿಲ್ಲ. ಅದಕ್ಕಾಗಿ ನೀವು ಸಂಜಯ ಆಗ್ಬೇಕು, ಅರ್ಜುನ ಆಗ್ಬೇಕು. ಸಂಜಯ ಆದವನು ನೋಡ್ಬಿಟ್ಟು ಧೃತರಾಷ್ಟ್ರನ ಕಂಡಿಲ್ಲ.
ಅವನಿಗೆ ಹೇಳ್ತಾ ಇದ್ದಾನೆ. ಹಾಗೆ ಯಾರಿಗೆ ಜ್ಞಾನ ಇಲ್ವೋ ನೀವು ಜ್ಞಾನವನ್ನು ತಿಳಿಸಿದಾಗ ನೀವು ಸಂಜಯ ಆಗ್ತೀರಿ ಅಲ್ವಾ. ಸಂಜಯ ಅಂತ ಹೇಳ್ಬಿಟ್ಟು ನಮ್ಮ ಜಗದೀಶ್ ಬಾಯಿಗೂ ಕೂಡ ಹೇಳ್ತಾರೆ, ನೀವು ರೂಪವನ್ನು ನೋಡ್ಬಿಟ್ಟು ಬೇರೆಯವ್ರಿಗೆ ಹೇಳ್ತೀರಿ. ಓಕೆನಾ. ಈಗ ನೀವು ರೂಪವನ್ನು ನೋಡ್ಬಿಟ್ಟು ಬೇರೆಯವ್ರಿಗೆ ಹೇಳ್ಬೇಕು, ಅವರೇ ಅನುಭವ ಮಾಡ್ಬೇಕು ಅನುಭವ ಮಾಡ್ಬೇಕು. ಅಲ್ವಾ. ನೋಡಿ, ಭಗವಂತ ಶಾಂತಿ ಕೊಡ್ತಾರೆ ಶಾಂತಿ ಕೊಡ್ತಾರೆ ಶಾಂತಿ ಕೊಡ್ತಾರೆ ಬಾಯಲ್ಲಿ ಹೇಳೋದು ಹೇಗಿರ್ತದೆ, ಅನುಭವ ಮಾಡೋದು ಹೇಗಿರ್ತದೆ, ವ್ಯತ್ಯಾಸ ಇರ್ತದೋ ಇರಲ್ವೋ. ಅದಕ್ಕಾಗಿ ಭಗವಂತನ ಪ್ರಶ್ನೆ, ಮಕ್ಕಳೇ ಪ್ರತಿದಿನ ನಿಮ್ಮ ಎದುರುಗಡೆಗೆ ಭಗವಂತ ವಿರಾಟ ರೂಪದಲ್ಲಿ ಇರ್ತಾರಾ? ಇರ್ತಾರಾ? ಪ್ರತಿದಿನ ಪ್ರತಿಕ್ಷಣ ಇರ್ತಾರಾ? ಅರ್ಜುನ ಕೇಳ್ತಾನೆ ಏನಂತ, ನನಗೆ ರೂಪವನ್ನು ತೋರಿಸು. ಹಾಗೆ ನಾವೇನ್ ಮಾಡ್ತೀವಿ, ಬಾಬಾ ಬಂದ್ಬಿಟ್ಟು ಅವ್ರಿಗೆ ಅನುಭವ ಮಾಡಿಸೋ. ನೀವು ಹೇಳಿಬಿಟ್ಟು ಯೋಗದಲ್ಲಿ ಕುತ್ಕೊಂಡು ನೋಡಿ, ಯೋಗ ಆದ್ಮೇಲೆ ಹೇಳ್ತಾರೆ, ಅಣ್ಣೋರೇ ನೀವು ಕಾಣ್ತಾನೇ ಇರ್ಲಿಲ್ಲ, ಬಣ್ಣ ಕಾಣ್ತಾ ಇತ್ತು, ಮುಖನೇ ಕಾಣ್ತಿರ್ಲಿಲ್ಲ, ಮುಖದಿಂದ ಶಕ್ತಿ ಬರ್ತಾ ಇತ್ತು. ಯಾರು ತೋರಿಸಿರೋದು? ಬಾಬಾ ಶಿವ ತಾನೆ. ಅದಕ್ಕಾಗಿ ನಿಮ್ಮ ಮೂಲಕ ವಿರಾಟ ರೂಪವನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಅದಷ್ಟು ನೀವು ಯೋಗ್ಯರಾದಾಗ ಮಾತ್ರ, ನಿಮ್ಮ ಮನಸ್ಸನ್ನಷ್ಟು ಸ್ವಚ್ಛವಾಗಿ ಇಟ್ಟಾಗ ಮಾತ್ರ. ಅದಕ್ಕಾಗಿ ವಿರಾಟ ರೂಪವನ್ನು ನಾವು ಅನುಭವ ಮಾಡಬಹುದು, ಬೇರೆಯವ್ರಿಗೆ ಅನುಭವ ಮಾಡಲಿಕ್ಕೆ ನಿಮಿತ್ತರ ಸಾಧ್ಯ ಇದೆ. ಅದಕ್ಕಾಗಿ ನಮಗೆ ಒಂದು ದಿನ ಮಾತ್ರ ವಿರಾಟ ರೂಪ ಅಲ್ಲ, ಸದಾಕಾಲ ನೀವು ಇಷ್ಟಪಟ್ಟಾಗಲೆಲ್ಲರೂ ಕೂಡ ಏನ್ ಮಾಡಬಹುದು, ವಿರಾಟ ರೂಪ ಅಂತಂದ್ರೆ ಒಂದೇ ರೂಪನೋ ವಿಭಿನ್ನವಾದ ರೂಪನೋ? ಭಿನ್ನವಾದ ರೂಪ. ಕೆಲವೊಂದ್ಸಲ ಅಳುವಂತ ರೂಪ, ಕೆಲವೊಂದ್ಸಲ ಬಾಬಾ ಜೊತೆ ಚರ್ಚೆ ಮಾಡುವಂತ ರೂಪ, ಕೆಲವೊಂದ್ಸಲ ಅಧಿಕಾರದಿಂದ ಜ್ಞಾನವನ್ನು ಹೇಳುವಂತ ರೂಪ ಅಲ್ವಾ. ಅಂದ್ರೆ ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು ಬೇರೆ ಬೇರೆ ರೂಪದಲ್ಲಿ. ಅದಕ್ಕೆ ಬಾಬಾ ವಿರಾಟ ರೂಪದಲ್ಲಿ ತೋರಿಸಿದ್ದಾರೆ. ಆಕ್ಚುಲಿ ಅದು ಆಗಿರೋದು ನಿರಾಕಾರದಲ್ಲಿ, ಅದರಲ್ಲಿ ಸಾಕಾರ ಮಾಧ್ಯಮದ ಮೂಲಕ, ಶರೀರದ ಮೂಲಕ ವಿಭಿನ್ನ ರೂಪವನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಾಬಾ ಮುರಳಿಲಿ ಹೇಳಿದ್ದಾರೆ, ನನ್ನ ಎಲ್ಲ ಪಾತ್ರವನ್ನ, ನನ್ನ ಎಲ್ಲ ಕರ್ತವ್ಯವನ್ನ, ನನ್ನ ಎಲ್ಲ ಜವಾಬ್ದಾರಿಯನ್ನ ಈ ಸ್ಥೂಲ ಲೋಕದಲ್ಲಿ ನಾನು ಏನೇನು ಮಾಡಿದೇನೋ ಅದೆಲ್ಲವನ್ನ ವಿರಾಟ ರೂಪದಲ್ಲಿ, ಸ್ಥೂಲ ರೂಪದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಬ್ರಾಹ್ಮಣ ರೂಪನೇ ಇಲ್ಲ. ಆದ್ರೆ ಆ ಎಲ್ಲ ರೂಪಕ್ಕಿಂತ ಶ್ರೇಷ್ಠ ರೂಪ ಯಾವ್ದಂತೆ? ಸತ್ಯುಗದ ರೂಪನೂ ಇದೆ, ತ್ರೈತಾಯುಗದಿದೆ, ದ್ವಾಪರ ಯುಗದಿದೆ, ಕಲಿಯುಗದಿದೆ, ಭಕ್ತಿ ಮಾರ್ಗದಿದೆ, ವಿನಾಶದಿದೆ, ಎಲ್ಲ ರೂಪನೂ ಕೂಡ ಅದರಲ್ಲಿ ತೋರಿಸಿದ್ದಾರೆ. ಆದರೆ ಏನಿಲ್ಲ, ಇವನ್ ಕೆಲವೊಂದು ವಿರಾಟ ರೂಪದಲ್ಲಿ ಆತ್ಮೀಯರೇ ಅವನ ದಶಾವತಾರವನ್ನು ಕೂಡ ತೋರಿಸಿದ್ದಾರೆ. ವಿರಾಟ ರೂಪದಲ್ಲಿ ಬೇಕಾಗಿರೋ ಫೋಟೋಗಳನ್ನ ಹಾಕ್ಬಿಟ್ಟಿದ್ದಾರೆ. ಅದೇ ಮೂಲ ರೂಪ ಯಾವುದು? ಬ್ರಾಹ್ಮಣ. ಅಲ್ಲಿ ಮೂಲವಾಗಿ ಆ ಶರೀರವನ್ನು ನೋಡಿದಾಗ ವಿಷ್ಣುವಿನ ರೂಪ, ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ವಿಷ್ಣುವಿನ ರೂಪ. ಆಮೇಲೆ ಮುಖಗಳೇನಾಗಿದ್ದಾವೆ ಅದು ಚೇಂಜ್ ಆಗ್ತಾ ಹೋಗ್ತಾ ಇದ್ದಾವೆ ಅಲ್ವಾ. ಅದಕ್ಕೆ ವಿಷ್ಣುವಿನ ರೂಪ ಶಂಕನಾಗಿ ಜ್ಞಾನವನ್ನು ಹೇಳಿ, ಗದೆಯಿಂದ ರಾವಣನ ಸಂಹಾರ ಮಾಡಿ, ಸ್ವದರ್ಶನ ಚಕ್ರಧಾರ ಮತ್ತು ಪವಿತ್ರವಾದಂಥ ಕಮಲ ಹೂವಿನ ಸಮಾನ. ಇದು ಇಷ್ಟರ ಜೊತೆಗೆ ಬೇರೆ ಬೇರೆ ನನ್ನ ರೂಪನೂ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಭಗವಂತ ನಮ್ಗೆ ತೋರಿಸ್ತಾ ಇದ್ದಾನೆ. ನೀವು ನಿಮಿತ್ತರಾದ ನಿಮ್ಮ ಮೂಲಕ ಬೇರೆಯವ್ರಿಗೂ ತೋರಿಸ್ತಾರೆ. ಅಂದ್ಮೇಲೆ ವಿರಾಟ ರೂಪ ನಂದೋ ನನ್ನಪ್ಪಂದೋ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ವಿರಾಟ ರೂಪವನ್ನ ನೀವು ತೋರ್ಸ್ಲಿಕ್ಕೆ ಹೋಗ್ಬೇಡಿ. ಅದು ಯಾರು ತೋರಿಸ್ಬೇಕು? ಅಪ್ಪ. ಅದು ಶಾಂತಿಯ ರೂಪನೇ ಇರ್ಲಿ, ಅದು ಅಗ್ನಿ ಹೊರಗಡೆ ಹಾಕುವಂತ ರೂಪನೇ ಇದೆ, ಅದು ಅವನಿಗೆ ಬಿಡಬೇಕೇ ಹೊರತು ಅದನ್ನು ನೀವು ಏನ್ ಮಾಡಬಾರ್ದು, ತೋರಿಸಬಾರ್ದು. ಅದು ಅವನ ರೂಪ. ಅದು ಕೇವಲ ಮನಸ್ಸನ್ನ ಮಾತ್ರ ನಾವೇನ್ ಮಾಡ್ಬೇಕು, ಅವನ ಕೈಯಲ್ಲಿ ಕೊಡಬೇಕಾಗ್ತದೆ. ಹಾಗೆ ವಿರಾಟ ರೂಪ ನಂದೋ ನಮ್ಮಪ್ಪಂದೋ? ನಮ್ಮಪ್ಪಂದು. ಅಮ್ಮಾರವರ ಜೀವಿತಾವಧಿ ಅನುಭವದಲ್ಲಿ ಗೊತ್ತಾಗ್ತದೆ. ಯಾರಾದ್ರೂ ಮಕ್ಕಳು ಅಂತ ಬಂದ್ರೆ ಅವರಿಗೆ ಏನಾಗ್ತಿತ್ತಂತೆ, ಸರಸ್ವತಿ ಸಾಕ್ಷಾತ್ಕಾರ ಆಗ್ತಿತ್ತಂತೆ. ಅವ್ರ ಮೇಲೆ ಸಿಟ್ಟ ಜಗಳ ಮಾಡ್ಲಿಕ್ಕೆ ಬಂದ್ರೆ ಕಾಳಿ ಸಾಕ್ಷಾತ್ಕಾರ ಆಗ್ತಿತ್ತಂತೆ. ಓಕೆ, ಯಾರ ಸಾಕ್ಷಾತ್ಕಾರ ಮಾಡಿಸೋದು? ಬಾಬಾ, ಶಿವ ಬಾಬಾ. ಹಾಗಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಶಾಂತಿ ಅನುಭವ ಮಾಡ್ಬೇಕಾ? ಡೀಪ್ ಸೈಲೆನ್ಸ್, ಸಾಧಾರಣ ರೂಪ ಇವಾಗ ನಡೆಯೋದಿಲ್ಲ. ಆದ್ಮೇಲೆ ವಿಶ್ವದಲ್ಲಿ ಇಷ್ಟೆಲ್ಲ ಜನರಿಗೆಲ್ಲಿ ವಿಶ್ವದಲ್ಲಿ ಬೆಂಕಿ ಬಿದ್ದಿದೆಯೋ ಬಿದ್ದಿಲ್ವೋ? ಎಂತ ಬೆಂಕಿ? ಎಂತ ಬೆಂಕಿ? ವಿಕಾರದ ಬೆಂಕಿ. ಆ ವಿಕಾರದ ಬೆಂಕಿಯಲ್ಲಿ ಒಂದು ಲೋಟ ಸಮುದ್ರ ನೀರು ತಗೊಂಡೋಗ್ಬಿಟ್ಟು ಹಿಂಗ ಹಾಕೋದು.
ಆಗ ಬೆಂಕಿ ಪೂರ್ತಿ ನಂದು ಹೋಗ್ತದೋ ಹೋಗಲ್ವೋ? ಹೋಗಲ್ಲ. ಮತ್ತೇನಾಗ್ಬೇಕು? ಮಳೆ ಸುರಿಸ್ಬೇಕು. ಹೌದು ತಾನೇ? ಅದಕ್ಕಾಗಿ ಅಷ್ಟು ನಿಮ್ಮಿಂದ ಆ ಶಾಂತಿಯ ಶಕ್ತಿ ಏನಾಗ್ಬೇಕು? ಪ್ರವಾಹ ಆಗ್ಬೇಕು. ಅವಾಗ ಏನಾಗ್ತದೆ? ವಿಶ್ವ ಕಲ್ಯಾಣ. ಅದಕ್ಕೆ ಬಾಬಾ ಹೇಳ್ತಾರೆ ವಿರಾಟ ರೂಪ. ನಿಮ್ಮ ಮೂಲಕ ಏನಾಗ್ತಾ ಇದೆ? ಆ ವಿರಾಟ ರೂಪ ಭಗವಂತ ಅದನ್ನ ಏನ್ ಮಾಡ್ಬೇಕು? ತೋರಿಸ್ಬೇಕಾಗ್ತದೆ. ಓಕೆ.